ನಾನು ಈ ಮನೇಲಿ ಇರೋದು ಇವ್ರಿಗಿಷ್ಟ ಇಲ್ಲ ಬಿಡಿ. ನಾನು ಹೋಗ್ತೀನಿ. ಒಂದ್ ನಿಮಿಷ ಇರು. ಶೌರ್ಯ ಸರ್, ನನ್ನ ಮಾತು ಕೇಳಿ, ಇರೋದಕ್ಕೆ ಹೇಳಿ. ಬೇಡ ಅದ್ಗೆ, ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ನಾನು ಹೊರಟೋಗ್ತೀನಿ. ನನ್ನಿಂದ ನಿಮ್ಗೆ ಯಾರಿಗೂ ಬೇಜಾರಾಗಬಾರ್ದು. ನಾನು ಹೋಗ್ತೀನಿ. ಇರು. ನಾನು ಕೇಳಿದ ನಿಜಾನಾ? ನನ್ನ ಇರೋ ಒಂದಿದ್ದು ನೀನೇನ ಅಣ್ಣ? ಹೌದು ಕಣ. ಥ್ಯಾಂಕ್ಸ್ ಅಣ್ಣ. ಅದಕ್ಕೆ ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ನಿಮ್ಮಿಂದನೇ ಇದೆಲ್ಲ ಆಗಿದ್ದು. ನಮ್ಮಿಬ್ರು ಟಾರ್ಗೆಟ್ ಕೂಡ ರಾಜಲಕ್ಷ್ಮಿನೇ. ನೀನು ಆ ಮನೇಲಿದ್ದು ನಾನ್ ಹೇಳ್ದಂಗೆ ಕೇಳ್ಕೊಂಡು ಆ ರಾಜಲಕ್ಷ್ಮಿಗೆ ಸರಿಯಾದ ಪಾಠ ಕಲಿಸ್ಬೇಕು. ನನ್ನ ದ್ವೇಷನ ನಾನು ಖಂಡಿತ ತೀರ್ಸ್ಕೋತೀನಿ. ಅಂದರೆ ನೀವೆಲ್ಲ ಒಪ್ಕೊಂಡಿದ್ದೀರಾ ಅಂದಮೇಲೆ ನಾನು ಮಿಕ್ಕಿರೋ ಊಟ ಮುಗಿಸ್ಲಾ? ಥ್ಯಾಂಕ್ಸ್ ಅದಕ್ಕೆ. ಹೋಗಿ ಆದ್ಯನ್ ಕರ್ಕೊಂಡ್ ಬನ್ನಿ. ನಾನು ಹೋಗ್ತೀನಿ. ನಿಂತ್ಕೊಳ್ಳೋ. ಅವಳೇನ್ ಎಳೆ ಮಗುನ ಹೋಗಿ ಎತ್ಕೊಂಡ್ ಬರೋದಿಕ್ಕೆ ಬರ್ತಾಳ್ ಬಿಡು. ಹಾಗಲ್ವೇ, ಅವಳು ನಾಚ್ಕೋತಾಳೆ. ಬೇಗ ಹೋಗಿ. ನಾಚಿಕೆ ಏನಿಲ್ಲ ಅತ್ತೆ. ನಡ್ಕೊಂಡು ಜಾನ್ ಕಕ್ಕನ್ ಪಕ್ಕನೆ ಬರ್ತಿದ್ದಾಳೆ ನೋಡಿ. ಅಲ್ಲೋಡಿ ನೋಡಿ. ಜಡೆ ಹಾಕಿ ಕರ್ಕೊಂಡ್ ಬಂದೆ. ಹೌದು ಬಿಡಿ, ಇಷ್ಟು ದಿನ ಕೂದ್ಲು ಬಿಟ್ಕೊಂಡು ಇಡೀ ಮನೆ ಓಡಾಡ್ತಿದ್ಲು ಪದ್ಮ. ಮೊದ್ಲು ಆದ್ಯ ಹಣೆಗೆ ಕುಂಕುಮ ಇಡು. ಸೀನು ತಗೋ. ಸೀನು ಸ್ವಲ್ಪ ಆ ಬೈತಲೆ ಹತ್ರನೂ ಹಚ್ಚು. ಸೀನು, ಕುಂಕುಮ ಇಡೋದು ಸುಮ್ಮನೆ ಅಲ್ಲ. ಕಟ್ಕೊಂಡ ಹೆಂಡತಿ ಸುಮಂಗಲಿಯಾಗಿರ್ಬೇಕು ಅಂದ್ರೆ ಅವಳ ಆಯಸ್ಸು, ಆರೋಗ್ಯ, ಆಲೋಚನೆ, ಅವಳ ಯೋಗಕ್ಷೇಮ ಎಲ್ಲ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶದಿಂದ ಬೊಟ್ಟಿಡ್ತಾರಪ್ಪ. ಅತ್ತೆ ಹೇಳಿದ್ರಲ್ಲ ಆದ್ಯ, ಹಾಗೆ ಫಾಲೋ ಮಾಡ್ತೀನಿ. ಇವಾಗ ಹೂ ಕೊಡು. ತಗೋ. ಅಯ್ಯೋ ಅಯ್ಯೋ, ಅವಳು ಕೊಡ್ತಿದ್ಯಲ್ಲೇ, ಅವನು ಕೊಡು. ಅವನೇ ಮುಡಿಸ್ಲಿ. ಹಾ, ಇದ್ ತಗೋ ಸೀನು. ಈಗ ನಾನೇನ್ ಮಾಡ್ಬೇಕು? ಕಲ್ಲದ ಮೇಲೆ ಕೈ ಇಟ್ಕೊಂಡು ನೋಡ್ಕೊಂಡ್ ಕೂತ್ಕೋಬೇಕಾ? ಕಾಲ್ ನೋತಿದ್ರೆ ಕೂತ್ಕೊಳ್ಳೆ. ಹರ್ಲೇನೆ ಕುಡ್ದಂಗೆ ಯಾವಾಗ್ಲೂ ಮುಖ ಸಪ್ಪಗಿಟ್ಕೊಂಡಿರ್ತೀಯಲ್ಲೇ. ಅಮ್ಮೋ, ಇನ್ನೂ ಏನಾದ್ರೂ ಹೇಳ್ಬೇಕಾತೆ? ಸಂಸಾರದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಿಕ್ಕೆ ತನಗ್ ಧರ್ಮ ಪತ್ನಿಯಾಗಿ ಬಂದ ಹೆಂಡತಿನ ನೀನು ನನ್ನ ಜೀವನದಲ್ಲಿ ಯಾವತ್ತೂ ತಲೆನೋವಲ್ಲ. ನಿನ್ನನ್ನು ಹೂವಿನ ಹಾಗೆ ಹೂವಿನಲ್ಲಿಟ್ಟು ನೋಡ್ಕೋತೀನಿ ಅಂತ ಹೂ ಕೆಲಸ ಸಿಕ್ಕಿದೆ ಅನ್ನೋ ಆ ದೊಡ್ಡ ಸುಳ್ಳು ನನ್ನ ಮೈ ಕೈ ಎಲ್ಲ ನೋವು ಬರೋ ಹಾಗೆ ಮಾಡಿದೆ. ಒಂದ್ ತಪ್ಪನ್ನ ಕವರ್ ಮಾಡ್ಕೊಳ್ಳೋದಕ್ಕೆ ಇನ್ನು 10 ತಪ್ಪನ್ನ ಮಾಡ್ಬೇಕಾಗಿ ಬರ್ತಿದೆ. ಎಲ್ಲರಿಗೂ ಮೋಸ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಮಾವ ಅಂತೂ ನನ್ನ ಪ್ರಾಣನೇ ತೆಗೆದ್ಬಿಡ್ತಾರೆ. ಹಾಗೆ ಕಿಶೋರ್ ಮಾವ ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ಆದ್ಯನ್ ಕರ್ಕೊಂಡು ಹೋಗ್ತಾರೆ. ಅಯ್ಯೋ, ಎಂತ ಕೆಲಸ ಮಾಡ್ಕೊಂಡ್ಯೋ ಸೀನು. ಸೀನು,
ಅಯ್ಯೋ ಮಿಸ್ ಕೇಳಿಸ್ಕೊಂಡ್ಬಿಟ್ಲ ಹೆಂಗೆ? ಏನ್ ಹಾಕ್ ನೋಡ್ತಿದ್ಯಾ? ಸೀರೆ ಚೆನ್ನಾಗಿದ್ಯಾ? ಹೊಡಿತಾಳೆ ಅಂತ ಅನ್ಸುತ್ತೆ. ಏನು? ಅದೇ ಹೊಳಿತಾ ಇದೆ ಸೀರೆ ಅಂತ ಹೇಳಕ್ ಬಂದೆ. ಸೀನು, ಹಸ್ಬೆಂಡ್ ಯಾರಾದ್ರೂ ಹಾಗೆ ಹೇಳ್ತಾರಾ ಹೇಳು? ಈ ಸೀರಿಯಲ್ ನೀನು ತುಂಬಾ ಅಂದ್ರೆ ತುಂಬಾ ಅಂದವಾಗಿದ್ಯಾ ಅಂತ ಕಾಂಪ್ಲಿಮೆಂಟ್ ಕೊಟ್ರೆ ನಾನೆಷ್ಟು ಹ್ಯಾಪಿಯಾಗಿ ಫೀಲ್ ಆಗ್ತೀನಿ ಹೇಳು? ನಿಜವಾಗ್ಲು? ನಿಜಾನೇ ಅಂತ ಸಿಂಪಲ್ ಆಗಿ ಒನ್ ವರ್ಡ್ ಅಲ್ಲಿ ಹೇಳ್ತಿದ್ಯಲ್ಲ. ಹಾಗಾದ್ರೆ ಐ ಲವ್ ಯು ಅಂತ ಹೇಳ? ಅದನ್ನು ಮೀರಿ ಅಂದ್ರೆ ನಾನು ಹಗ್ ಮಾಡಿದಾಗ ನೀನೇನ್ ಮಾಡ್ಬೇಕು? ನೀವಾಗೇನು ಮಾಡಲ್ಲ. ಯಾಕೆ? ಮಾವ ಬಂದ್ರಲ್ಲ. ಡ್ಯಾಡಿ ಬರ್ಲಿಲ್ವಲ್ಲ? ಬಂದ್ರು ಅಂದ್ರೆ ಅವ್ರ ಮನೆಗೆ ವಾಪಸ್ ಬಂದ್ರು ಅಂತ. ಇನ್ಮೇಲೆ ಹುಷಾರಾಗಿರ್ಬೇಕಲ್ಲ ನಾವು. ಅಬ್ಬಾ, ಲವರ್ಸ್ ಕೂಡ ಇಷ್ಟೊಂದು ಭಯ ಪಡಲ್ಲ. ನಾವು ಹಸ್ಬೆಂಡ್ ಅಂಡ್ ವೈಫ್ ಸೀನು, ಫೀಲ್ ಫ್ರೀ. ಯಾಕೋ ಉಸಿರಾಡಕ್ಕೂ ಆಗ್ತಾ ಇಲ್ಲ ಆದ್ಯ. ತುಂಬಾ ಟೆನ್ಷನ್ ಆಗ್ತಿದೆ. ಏನಾಯ್ತು? ಸಡನ್ ಆಗಿ ಶೋಭನಾ ಅನ್ನೋ ತರ ನೀನ್ ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ? ಏನಿಲ್ಲ, ನಾಳೆ 1ನೇ ತಾರೀಕಲ್ವಾ? ಆದ್ರೆ ಸ್ಯಾಲ್ರಿ ತರ್ಬೇಕಲ್ವಾ? ಸಾಲ ತಗೊಂಡ್ ಬರೋ ಹಾಗೆ ಹೇಳ್ತಿದ್ಯಲ್ಲ ಸೀನು. ಅದೇ ಅಲ್ವಾ? ಹಾ, ಏನು?